ತುಮಕೂರಿನಲ್ಲಿ ಮಳೆ ಇಲ್ಲದೆ ಕೆರೆಗಳು ಖಾಲಿ ನೀರಿಲ್ಲದೆ ಬಣಗುಡ್ತಾ ಇವೆ. ಜಿಲ್ಲೆಯ ಬಹುತೇಕ ಕೆರೆಗಳು ನೀರಿಲ್ಲದೆ ಬಣಗುಡ್ತಾ ಇವೆ. ಒಟ್ಟು 2047 ಕೆರೆಗಳು ತುಮಕೂರು ಜಿಲ್ಲೆಯಲ್ಲಿರೋದು. 400 ದೊಡ್ಡ ಕೆರೆಗಳ ಪೈಕಿ 300 ಕೆರೆಗಳು ಖಾಲಿ. ಉಳಿದ 100 ಕೆರೆಗಳಲ್ಲಿ ನೀರು ಡೆಡ್ ಸ್ಟೋರೇಜ್ ಹಂತ ತಲುಪಿಬಿಟ್ಟಿದೆ. ಜಾನುವಾರಿಗೂ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕುಡಿಯೋ ನೀರಿಗೆ ತತ್ವಾರ, ಜನಕ್ಕೂ ಕೂಡ ಪರದಾಟ. ಬರದಿಂದ ಕಂಗೆಟ್ಟಿದ್ದಾರೆ ತುಮಕೂರು ಜಿಲ್ಲೆ ಜನ. ಇದು ಮಳ್ಳೂರು ಕೆರೆ ಆದ್ರೂ ಸುತ್ತ ಇಲ್ಲಿ ಗೂಳೇರ್ವಿ, ಕೈದಾಳ, ಗೂಳೂರು ಹಿಂಗೆ ಅಕ್ಕಪಕ್ಕ ಊರಿಗೆ 10 ಊರಿಗೆ ಸೇರುವಂಥ ಕೆರೆ. ಆದ್ದರಿಂದ ಈಗ 10 ಊರಿಗೂ ಎಲ್ಲ ಅಡಿಕೆ ಗಿಡ, ತೆಂಗು ಜಾಸ್ತಿ ಇಲ್ಲಿ ಈ ಭಾಗದಲ್ಲಿ. ಹಂಗಾಗಿ ನವಂಬರ್ ಬಂದರೂ ಕೆರೆ ತುಂಬಿಲ್ಲ. ಸಿಕ್ಕಾಬಿಟ್ಟೆ ಬರಗಾಲ, ನೀರು ಮಳೆ ಅಂತಂದರೆ ಈ ಸತಿ ನೋಡಿಲ್ಲ. ಹಂಗಾಗಿ ಈಗ ದನ ಕರುಗಳು ನೀರು ಕಷ್ಟ ಇದೆ, ರೈತರು ಭಾರಿ ಕಷ್ಟ ಇದೆ. ಸರ್ಕಾರ ಏನು ಮಾಡ್ತಾರೆ ಸರ್? ಯಾವುದೆಲ್ಲ ಮಾಡ್ತೀವಿ ನೀರು ಹಾಕ್ತೀವಿ ಅಂತ ಹೇಳೋರು ನೀರೇ ಬಂದಿಲ್ಲ. ಈ ಕೆರೆ ಒಳಗೆ ನೀರೇ ಹಾಕಿಲ್ಲ, ಪೈಪ್ಲೈನ್ ಒಂದು ಮಾಡೋರು ಅಷ್ಟೇ. ನೀರು ಬಿಟ್ಟು ತುಂಬಿಸಿರೋ ಇದು ಇಲ್ವೇ ಇಲ್ಲ. ಇದಕ್ಕೆ ಕೆರೆ ನದಿ ನೀರು ಬಂದೇ ತುಂಬ್ಕೊಬೇಕು. ಮಳೆಗಾಲ ಮಳೆ ನೀರೇ ಈ ಕೃತಕವಾಗಿ ಯಾರೂ ತುಂಬ್ಸೋಕ್ಕಾಗಿಲ್ಲ ಇದುವರೆಗೂ. ಹೇಮಾವತಿ ಬಂದಿಲ್ಲ. ಪೈಪ್ಲೈನ್ ಮಾಡೋರು ಆ ಮೂಲೆಯಲ್ಲಿ ಮಾಡಿದ್ರು ಯಾವಾಗ ಕೆರೆ ತುಂಬಿದಾಗ ಒಂದು ಸತಿ ನೋಡೋಕೆ ಚೆಕ್ ಮಾಡ್ಕೊಂಡವ್ರು ಹೊರತು ಕೆರೆ ಪೈಪ್ಲೈನಿಂದ ಯಾವತ್ತೂ ಕೆರೆ ತುಂಬಿಸಿಲ್ಲ. ಇದಕ್ಕೆ ಅಥವಾ ತುಂಬ ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ತುಮಕೂರಿನ ಕೆರೆಗಳು ಈಗಾಗಲೇ ಖಾಲಿ ಆಗಿರುವಂಥದ್ದು. ಇನ್ನು ಉಳಿದವು ಡೆಡ್ ಸ್ಟೋರೇಜ್ ಹಂತಕ್ಕೆ ಕೂಡ ತಲುಪಿರುವಂಥದ್ದು. ಸದ್ಯಕ್ಕೆ ನಾನು ತುಮಕೂರು ನಗರದಲ್ಲಿ ಇರುವಂತಹ ಮಳ್ಳೂರು ದಿಣ್ಣೆ ಕೆರೆಯ ಬಳಿ ಇದ್ದೇನೆ. ಇಲ್ಲಿನ ವಸ್ತುಸ್ಥಿತಿಯನ್ನು ನೀವು ನೋಡೋದಾದರೆ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಏನು ಮಳ್ಳೂರು ದಿಣ್ಣೆ ಸುತ್ತಮುತ್ತದ ಗ್ರಾಮಗಳಲ್ಲಿನ ಜನರು ಕೂಡ ಬಳಕೆ ಮಾಡ್ತಾ ಇದ್ದಂತಹ ನೀರು ಕೂಡ ಈಗ ಇಲ್ಲದಂತಾಗಿರುವಂಥದ್ದು ನೀವು ನೋಡ್ಬೋದು. ಸಂದರ್ಭ ಯಾವ ರೀತಿಯಾಗಿ ಇದೆ ಅಂತೇಳಿ ಬಹುತೇಕವಾಗಿ ತುಮಕೂರಿನ ಜನ ಹೇಮಾವತಿ ನೀರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈಗ ಆಗಿರುವಂಥ ಒಂದು ಸಂಕಷ್ಟ ಏನಾಗಿದೆ, ಸಂಪೂರ್ಣವಾಗಿ ನೀರಿಗಾಗಿ ಹಾಹಾಕಾರ ಪಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿರುವಂಥದ್ದು ನೀವು ನೋಡ್ಬೋದು. ಬಿರುಕು ಬಿಟ್ಟಿರುವಂಥದ್ದು, ನೆಲ ಎಷ್ಟರ ಮಟ್ಟಿಗೆ ನೀರಿಲ್ಲದೆ ಹಿಂಗಿರುವಂಥದ್ದು. ಎಲ್ಲೋ ಒಂದು ಕಡೆ ಅಂತರ್ಜಲದ ಭಾರಿ ಕುಸಿತ ಕೂಡ ಕಂಡು ಬಂದಿರುವಂಥದ್ದು. ಅಂದರೆ ಸದ್ಯಕ್ಕೆ ಇದೊಂದು ಕೆರೆಯ ಪರಿಸ್ಥಿತಿ ಅಲ್ಲ. ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಸರಿಸುಮಾರು 2047 ಕೆರೆಗಳಿರುವಂಥದ್ದು. ಇದರಲ್ಲಿ 80% ಕೆರೆಗಳು ಈಗಾಗಲೇ ಬತ್ತಿರುವಂಥದ್ದು. ಇನ್ನು ಅತಿ ದೊಡ್ಡ ಕೆರೆಗಳು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ನೀರುಗಳು ಸಂಗ್ರಹ ಆಗುವಂತಹ ಕೆರೆಗಳೇನಿವೆ ಅದು 400 ಇರುವಂಥದ್ದು. ಆ 400 ಕೆರೆಗಳಲ್ಲಿ ಈಗ ಬಹುತೇಕವಾಗಿ 300 ಕೆರೆಗಳು ಕೂಡ ಖಾಲಿ ಆಗಿರುವಂಥದ್ದು. ಇನ್ನು ಕೇವಲ 100 ಕೆರೆಗಳಲ್ಲಿ ನೀರಿದೆ, ಅದು ಕೂಡ ಡೆಡ್ ಸ್ಟೋರೇಜ್ ಹಂತಕ್ಕೆ ಇರುವಂಥದ್ದು. ಅಂದರೆ ಸದ್ಯದ ಸ್ಥಿತಿಯನ್ನು ನೋಡಿದ್ರೆ ಅದು ಕೂಡ ಇನ್ನು ಹೆಚ್ಚು ದಿನ ಬರೋದಿಲ್ಲ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ತುಮಕೂರು ಜಿಲ್ಲೆಯ ರೈತರು ಕಾಲದುಡುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಕೃಷಿ ಅಂದರೆ ತುಮಕೂರಿನಲ್ಲಿ ಕಲ್ಪತರು ಅಂದರೆ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಈ ರೀತಿಯಾದಂತಹ ಬೆಳೆಗಳು ಹೆಚ್ಚು ಅವಲಂಬಿತರಾಗಿದ್ದಾರೆ. ಆದರೆ ಈಗ ಆಗ್ತಾ ಇರುವಂಥ ಒಂದು ಸಂದರ್ಭ ಏನಿದೆ, ನೀರಿಗಾಗಿ ಹಾಹಾಕಾರ, ಇದು ರೈತರಿಗೆ ಭಾರಿ ಹೊಡೆತ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಜಾನುವಾರುಗಳಿಗೂ ಕೂಡ ಮೇವು ಇಲ್ಲದಂಥ ಒಂದು ಸಂದರ್ಭ ಸೃಷ್ಟಿಯಾಗುವಂಥ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗ್ತಾ ಇದೆ. ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಈಗ ಬಹುತೇಕ ಕೆರೆಗಳ ಪರಿಸ್ಥಿತಿಯನ್ನು ನೋಡೋದಾದರೆ ಎಲ್ಲವೂ ಕೂಡ ಖಾಲಿ ಅನ್ನುವಂಥ ನಿಟ್ಟಲ್ಲಿ ಕಂಡು ಬರ್ತಾ ಇರುವಂಥದ್ದು ನೀವು ನೋಡ್ಬೋದು. ನೀರು ಎಲ್ಲೂ ಕೂಡ ಇಲ್ಲ. ಅಂದರೆ ಬಹುತೇಕವಾಗಿ ಕೆರೆ ಸಂಪೂರ್ಣವಾಗಿ ನೀರು ಖಾಲಿಯಾಗಿರುವಂಥದ್ದು. ಈ ರೀತಿಯಾದಂಥ ಒಂದು ವಸ್ತುಸ್ಥಿತಿ ತುಮಕೂರಿನ ಬಹುತೇಕ ಕೆರೆಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ರೈತರು ಕೂಡ ಈಗಾಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ DCM G. ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಹಿರಿಯ ಜಿಲ್ಲಾಧಿಕಾರಿಗಳ ಸಹಿತವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಪರಿಹಾರ ಯಾವ ರೀತಿ ನಾವು ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಆದರೆ ಎಲ್ಲದಕ್ಕೂ ಪ್ರಮುಖವಾಗಿ ಮಳೆರಾಯ ದಯ ತೋರಿಸಬೇಕಾಗಿರುವಂಥದ್ದು. ಕೇವಲ ಮೋಡ ಮುಸುಕಿದ ವಾತಾವರಣ ಇರುತ್ತೆ ಹೊರತು ಮಳೆ ಬರ್ತಾ ಇಲ್ಲ. ಹಾಗಾಗಿ ತುಮಕೂರಿನಲ್ಲಿ ಅಕ್ಷರಶಃ ರೈತರು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.